ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ನೀವು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದಂತಹ ವಿಡಿಯೋನೇ ಅಂತಲೇ ಹೇಳ್ಬೋದು. ಏನಕ್ಕೆ ಅನ್ನೋದಾದರೆ, ನನ್ನ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಡೆಲಿವರಿ ಜಾಬಲ್ಲಿ ಒಂದು ಮಂತಿಗೆ ಎಷ್ಟಾಯಿತು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಎಷ್ಟಾಯಿತು ಅಮೌಂಟು, ಎಷ್ಟು ಖರ್ಚಾಯಿತು, ಗಾಡಿಗೆ ಎಷ್ಟಾಯಿತು, ಪೆಟ್ರೋಲಿಗೆ ಎಷ್ಟಾಯಿತು, ಪಿ ಜಿಗೆ ಎಷ್ಟಾಯಿತು, ಊಟ ತಿಂಡಿಗೆ ಎಷ್ಟಾಯಿತು ಅನ್ನೋದೆಲ್ಲ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಕರೆಕ್ಟಾಗಿ ಒಂದು ತಿಂಗಳ ಹಿಂದೆ ಅಂದರೆ ಡಿಸೆಂಬರ್ 21 ನಾನು ತುಮಕೂರಿಂದ ಬೆಂಗಳೂರಿಗೆ ಡೆಲಿವರಿ ಜಾಬ್ ಮಾಡೋಣ ಅಂತ ಹೋದೆ. ಅಂದರೆ ಸ್ವಿಗ್ಗಿ ಆಗಲಿ, ಝೊಮ್ಯಾಟೊ ಆಗಲಿ, ಪೋರ್ಟರ್ ಆಗಲಿ, ರ್ಯಾಪಿಡೋ ಆಗಲಿ, ನನಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನು ಮಾಡಿ ನಿಮಗೆ ಒಂದು ಮಂತಲ್ಲಿ ಒಬ್ಬ ಡೆಲಿವರಿ ಪಾರ್ಟ್ನರಿಂದ ಎಷ್ಟು ಸಂಪಾದನೆ ಮಾಡ್ಬೋದು, ಎಷ್ಟು ಖರ್ಚಿರುತ್ತೆ, ಏನೇನೆಲ್ಲ ತೊಂದರೆ ಇರುತ್ತೆ ಅಂತ ನಾನು ನಿಮಗೆ ತೋರ್ಸೋಕ್ಕೆ ತುಮಕೂರಿಂದ ಬೆಂಗಳೂರಿಗೆ ಹೊರಟೆ. ಅಂದರೆ ಕರೆಕ್ಟಾಗಿ ಇವತ್ತು 30ನೇ ದಿವಸ ನಾನು ಬೆಂಗಳೂರಿಗೆ ಹೋಗಿ. ಅಂದರೆ ಇವತ್ತು ಬಂದು ಕರೆಕ್ಟಾಗಿ ಡೇಟ್ ಯಾವತ್ತು ಗೊತ್ತಾ? ಇವತ್ತು ಜನವರಿ 21ನೇ ತಾರೀಕು, ನಾನು ಹೋಗಿದ್ದು ಡಿಸೆಂಬರ್ 21ನೇ ತಾರೀಕು. ಅದರಲ್ಲಿ ಒಂದು 2-3 ದಿನ ಡ್ಯೂಟಿ ಮಾಡಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅಂದರೆ ಇದರಲ್ಲಿ ಏನು ಸುಳ್ಳು ಹೇಳೋದಿಲ್ಲ. ಅಂದರೆ ಚೆನ್ನಾಗಿ ಅರ್ನ್ ಮಾಡಿರೋದಿನೆಲ್ಲ ಚೆನ್ನಾಗಿ ಅರ್ನ್ ಆಗಿದೆ ಅನ್ನೋದನ್ನು ತೋರಿಸ್ತೀನಿ. ಕಳಪೆಯಾಗಿ ಅರ್ನ್ ಮಾಡಿರೋದೆಲ್ಲ ಕಳಪೆ ಅಂತಲೇ ನಿಮಗೆ ತೋರಿಸ್ತೀನಿ. ಅದು ಏನಕ್ಕೆ ಉತ್ತಮವಾಗಾಯಿತು, ಆಮೇಲೆ ಏನಕ್ಕೆ ಕಳಪೆ ಆಗಾಯಿತು ಅನ್ನೋದೆಲ್ಲ ನಾನು ನಿಮಗೆ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬೆಂಗಳೂರಿಗೆ ಹೋಗಿ ತಲುಪಿದೆ, ಅಲ್ಲೋಗಿ ಪಿ ಜಿ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಒಂದು ಪಿ ಜಿ ನೋಡಿದ್ದೆ, ಅದರಲ್ಲಿ ನಾಲ್ಕು ಜನ ಶೇರಿಂಗ್ನ ಒಂದು ವಾರ ತಕ್ಕ ಅಡ್ಜಸ್ಟ್ ಮಾಡ್ಕೊಬೇಕಾಯ್ತು. ಅದಾದ್ಮೇಲೆ 2 ಶೇರಿಂಗ್ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನನಗೆ 4 ಜನ ಜೊತೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗಿತ್ತು. ಅದರಿಂದಾಗಿ ನಾನು ಆ ಪಿ ಜಿನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಹೋಗಿ ಇನ್ನೊಂದು ಪಿ ಜಿನ ಹುಡುಕ್ತೆ. ಆ ಪಿ ಜಿಲಿ 2 ಶೇರಿಂಗ್ ಏನೋ ಇತ್ತು. ಬಟ್ ಏನು ಮಾಡೋಕ್ಕಲ್ಲ, ಅಮೌಂಟ್ ಸ್ವಲ್ಪ ಜಾಸ್ತಿ ಕೊಟ್ಟೆ. ಅಂದರೆ ರೆಗ್ಯುಲರ್ ಆಗಿ ಅಲ್ಲಿ ಪಿ ಜಿಗೆ ಎಷ್ಟಿರುತ್ತೋ ಅದಕ್ಕಿಂತ 1000 ಜಾಸ್ತಿ ಕೊಟ್ಟಂಗಾಯಿತು. ಆಮೇಲೆ ನಾನು ಒಂದೇ ತಿಂಗಳು ಇರ್ತೀನಿ ಅನ್ನೋದಕ್ಕೋಸ್ಕರ ಅವ್ರು ಕೂಡ ಸಿಚುವೇಶನ್ನ ನೋಡ್ಕೊಂಡು ಡಿಮ್ಯಾಂಡ್ ಮಾಡಿ ಅಮೌಂಟ್ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರು. ಹೋಗ್ಲಿ ಬಿಡಿ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಅಂದರೆ ಈ ಥರ ಎಲ್ಲ ಸಿಚುವೇಶನ್ ಇದ್ದೇ ಇರುತ್ತೆ. ಆಮೇಲೆ ಫಸ್ಟ್ನೇ ದಿನ ನಾನು ಹೋಗಿದ್ನಲ್ಲ, ಅವತ್ತು ಗುರುವಾರ ಹೋಗಿ ಎಷ್ಟು ಮಾಡಿದೆ ನಾನು ಅಂದರೆ ನಾನು ಹೋಗಿದ್ದು 4 ಗಂಟೆಗೆ ಬೆಂಗಳೂರು ಹೋಗ್ತಾ ಇದ್ದೆ. ಬಟ್ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಅವತ್ತೇನೆ 7 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಮಂಗಳವಾರ ಫಸ್ಟ್ನೇ ದಿನ ಹೋಗಿ ನಾನು ಮಾಡಿದಂಥ ಅಮೌಂಟು 444 ರೂಪಾಯಿ ಅಷ್ಟೇ ಆಗಿದ್ದು. ಅಂದರೆ 7 ಗಂಟೆಯಿಂದ 11 ಗಂಟೆ ತನಕ ಅಷ್ಟೇ ಮಾಡಿದ್ದು. ಅದ್ರ ನೆಕ್ಸ್ಟ್ ಡೇ ನಾನು ಸ್ವಿಗ್ಗಿ ಮಾಡೋಕೆ ಹೋದೆ. ಸ್ವಿಗ್ಗಿಲಿ 1400 ರೂಪಾಯಿ ಆಯಿತು. ಅಂದರೆ ನೀವು ನೋಡ್ಕೊಂಡು ಬಂದಿರ್ತೀರ ಹಳೆ ವಿಡಿಯೋದಲ್ಲಿ. ಅಂದರೆ ನಾನು 1850 ಮಾಡೋಕೆ ಹೋಯ್ತು. ಬಟ್ ಏನೇನಾಯಿತು ಅನ್ನೋದೆಲ್ಲ ನೋಡ್ದಿರಾ, ಅಷ್ಟು ಕತ್ಲೆಯಲ್ಲಿ ತೊಗೊಂಡೋಗಿ ಝೋನಿಂದ ಆಚೆ ಹಾಕಿದ್ದು ಅದೆಲ್ಲ ನೀವು ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರ್ತೀರ. ಅದಾದಮೇಲೆ ಶನಿವಾರ 2161 ರೂಪಾಯಿ ಮಾಡಿದೆ. ಆಮೇಲೆ ಭಾನುವಾರ 2387 ರೂಪಾಯಿ ಮಾಡಿದೆ. ಇವೆರಡು ದಿನ ನಾನು ಝೊಮ್ಯಾಟೊ ಮಾಡಿದ್ದು. ಆ ವೀಕಲ್ಲಿ ಎಷ್ಟಪ್ಪ ಆಯಿತು ನನ್ನ ಸಂಪಾದನೆ? ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಎರಡು ಮಿಕ್ಸ್ ಆಗಿದೆ ಅದರಲ್ಲಿ. ಅದರಿಂದಾಗಿ ಆ ವೀಕಲ್ಲಿ ನನಗೆ 4991 ರೂಪಾಯಿ ಆಗಿದೆ. ಅಂದರೆ ಕಸ್ಟಮರ್ ಟಿಪ್ಪು, ಆಫರು ಎಲ್ಲ ಸೇರಿ ಒಂದು ವೀಕು ಇಲ್ಲ, ಅಲ್ಲಿ 4 ದಿವಸಕ್ಕೆ ಮಾತ್ರ. 4 ದಿವಸಕ್ಕೆ ಎಷ್ಟಾಯ್ತು ಅಂದರೆ ಝೊಮ್ಯಾಟೊದಲ್ಲಿ 4991 ಆಯಿತು, ಸ್ವಿಗ್ಗಿಲಿ 1400 ರೂಪಾಯಿ ಆಯಿತು. ಎರಡು ಟೋಟಲ್ ಕೂಡಿದ್ರೆ ಎಷ್ಟಾಗುತ್ತೆ ಅಂದರೆ 6391 ರೂಪಾಯಿ ಆಯಿತು. ಅಂದರೆ 4 ದಿನಕ್ಕೆ 6391 ರೂಪಾಯಿ ಆಗಿದೆ ಫಸ್ಟ್ ವೀಕಲ್ಲಿದ್ದು. ನಾನು ಹೋಗಿ ಫಸ್ಟ್ ವೀಕಲ್ಲಿ ಅಷ್ಟಾಗಿದೆ. ಈಗ ಸೆಕೆಂಡ್ ವೀಕಿಂದು ನೋಡೋಣ. ಸೆಕೆಂಡ್ ವೀಕಲ್ಲಿ ಕಂಪ್ಲೀಟಾಗಿ ನಾನು ಝೊಮ್ಯಾಟೊನೇ ಮಾಡಿದ್ದೀನಿ. ಅಂದರೆ ಝೊಮ್ಯಾಟೊ ಬಿಟ್ಟು ಬೇರೆ ಯಾವುದು ಮಾಡಿಲ್ಲ. ಅಂದರೆ ಝೊಮ್ಯಾಟೊನ ಏನಕ್ಕಪ್ಪ ಮಾಡಿದೆ ಅಂದರೆ, ತುಂಬ ಚೆನ್ನಾಗಿದ್ದ ಆಫರ್ಗಳು ಕೊಟ್ಟಿದ್ದ. ಅಂದರೆ ಈಸಿಯಾಗಿ ಕೂಡ ಕಂಪ್ಲೀಟ್ ಮಾಡ್ತಾಯಿದ್ದೆ. ಅಂದರೆ ತುಂಬ ದಿನ ಆಗಿತ್ತಲ್ಲ ನಾನು ಝೊಮ್ಯಾಟೊ ರೆಗ್ಯುಲರಾಗಿ ಮಾಡಿ. ಅಂದರೆ ಅವಾಗ ಹೋದಾಗ ತುಂಬ ಒಳ್ಳೊಳ್ಳೆ ಆಫರ್ ಕೊಟ್ಟ. ಅಂದರೆ ಡೈಲಿ ಇನ್ಸೆಂಟಿವ್ ಬೇಸಿಸ್ ಮೇಲೆ ಕೊಟ್ಟಿದ್ದು. ಅದು 25ನೇ ತಾರೀಕು ಡಿಸೆಂಬರಿಂದ 31ನೇ ತಾರೀಕು ಡಿಸೆಂಬರ್ವರೆಗೂ ಒಂದು ವೀಕು ಫುಲ್ಲು ನಾನು ಝೊಮ್ಯಾಟೊನೇ ಮಾಡಿರೋದು. ಬೇರೆ ಯಾವುದು ಕೂಡ ಮಾಡಿಲ್ಲ. ಏನಕ್ಕೆ ಅಂದರೆ ಅವತ್ತು ನನಗೆ ಝೊಮ್ಯಾಟೊ ತುಂಬ ಕಂಫರ್ಟಬಲ್ ಆಗಿತ್ತು. ಅಂದರೆ ಬೆಳಗ್ಗೆ 10 ಗಂಟೆಗೆ ಹೋಗಿ 11-11ವರೆಗೆಲ್ಲ ಈಸಿಯಾಗಿ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು ಅವಾಗ. ನಾನು ಝೊಮ್ಯಾಟೊ ಈ ವೀಕಲ್ಲಿ ಮಾತ್ರ ನನಗಂತೂ ಸಖತ್ತಾಗಿತ್ತು. ಅದರಿಂದಾಗಿ ಬೇರೆ ಆಪ್ಷನ್ನೇ ತೊಗೊಂಡಿಲ್ಲ. ನಾನು ಯೋಚನೆ ಮಾಡಲಿಲ್ಲ, ಸ್ವಿಗ್ಗಿ ಮಾಡಲ್ಲ, ರ್ಯಾಪಿಡೋ ಮಾಡಲ್ಲ, ಏನು ಯೋಚನೆ ಮಾಡಲ್ಲ. ನಾನು ಹೆಂಗೆ ಕಂಫರ್ಟಬಲ್ ಆಗಿತ್ತು ಈಸಿಯಾಗಿ ಮಾಡ್ಬೋದಾಗಿತ್ತು. ಅದರಿಂದಾಗಿ ನಾನು ಝೊಮ್ಯಾಟೊಗೆ ಸ್ಟಿಕ್ ಅನ್ನೋದೆ. ಅಂದರೆ ಅವತ್ತು ನಾನು ಸೋಮವಾರ ಎಷ್ಟಾಯ್ತಪ್ಪ ಅಂದರೆ 2131 ಆಯಿತು. ಮಂಗಳವಾರ 1673 ಆಗಿದೆ. ಬುಧವಾರ 1806 ಆಗಿದೆ. ಗುರುವಾರ 1659 ಆಗಿದೆ. ಆಮೇಲೆ ಶುಕ್ರವಾರ 1870 ಆಗಿದೆ. ಆಮೇಲೆ ಶನಿವಾರ 1494 ಆಗಿದೆ. ಅಂದರೆ ಅವತ್ತು ತುಂಬ ಜಾಸ್ತಿ ಆಗಬೇಕಾಯ್ತು. ಶನಿವಾರ ಏನಕ್ಕೆ ಕಮ್ಮಿ ಆಯಿತು ಅಂದರೆ ಆ ಗಿಗ್ ಒಂದು ಕ್ಯಾನ್ಸಲ್ ಆಗಿತ್ತು ಅಂತ ನೀವು ವಿಡಿಯೋದಲ್ಲಿ ನೋಡ್ಕೊಂಬಂದ್ರೆ ನಿಮ್ಗೇನು ಹೇಳೋದು ಬೇಕಾಗಿಲ್ಲ.
ಅಂದರೆ ಆ ಗಿಗ್ಗು ಕ್ಯಾನ್ಸಲ್ ಆಗಿತ್ತಲ್ಲ, ಅದನ್ನು ನಾನು ಎಕ್ಸೆಪ್ಷನ್ ತೊಗೊಬೋದಾಗಿತ್ತು. ಬಟ್ ನನಗೆ ರೀಸೆಂಟಾಗಿ ಗೊತ್ತಾಯಿತು, ಅಂದರೆ ರೀಸೆಂಟಾಗಿ ಹೋಗಿ ಹಿಂಗೆ ಆಗಿತ್ತು. ಸುಮ್ಮನೆ ನೋಡೋಣ, ಹೆಲ್ಪ್ ಮಾಡಿ ಟ್ರೈ ಮಾಡೋಣ, ಏನಾರು ಎಕ್ಸೆಪ್ಷನ್ ಕೊಡ್ತಾರ ಅಂತ ಟ್ರೈ ಮಾಡ್ತೀವಿ. ಎಕ್ಸೆಪ್ಷನ್ ಕೊಟ್ಟೇ ಬಿಟ್ರು. ನಾನು ಇದೇ ಕೆಲಸ ನಾನು ಅವತ್ತೇನಾದ್ರು ಮಾಡಿದ್ದಿದ್ರೆ 650 ರೂಪಾಯಿ ಇನ್ಸೆಂಟಿವ್ ಬಂದಿರೋದು. 650 ಇನ್ಸೆಂಟ್ ಬಂದಿರೋದು ಎಷ್ಟಾಗಿರೋದು ಹೇಳಿ, 2000 ಆಗಿರೋದು ಅವತ್ತು ಶನಿವಾರ. ಏನು ಮಾಡೋಕ್ಕಾಗಲ್ಲ, ಪಾಠ ಕಲಿತಾ ಇರಬೇಕು ಜೀವನದಲ್ಲಿ. ಒಂಚೂರು ಮುಂದೆ ಹೋದಂಗೆಲ್ಲ ಒಂದೊಂದು ಹಂತದಲ್ಲಿ ಒಂದೊಂದು ಪಾಠ ಕಲಿತಾ ಬರ್ತೀವಿ, ಒಂದೊಂದು ತಪ್ಪನ್ನು ತಿದ್ಕೊಳ್ತಾ ಬರ್ತೀವಿ. ಆಮೇಲೆ ಭಾನುವಾರ ಎಷ್ಟಾಗಿದೆ ಅವತ್ತು ಅಂದರೆ 2911 ರೂಪಾಯಿ ಆಗಿದೆ. ಅಂದರೆ ಏನಕ್ಕಪ್ಪ ಅಷ್ಟಾಗಿದೆ ಅಂದರೆ ಅವತ್ತು ಡಿಸೆಂಬರ್ 31 ಅಲ್ವಾ, ನ್ಯೂ ಇಯರಿನ ಹಿಂದೆ ದಿನ, ಅದರಿಂದಾಗಿ ಅಷ್ಟಾಗಿದೆ 2911 ರೂಪಾಯಿ. ಅವತ್ತು ಎಷ್ಟೊಂದು ಜನ ಪಾಪ ಅರ್ನಿಂಗ್ ಎಲ್ಲ 8 ಅವರ್ 9 ಅವರ್ ಎಲ್ಲ ಲಾಗಿದ್ರು, ಅವರೆಲ್ಲ ಹಂಗೆ ವಾಪಸ್ ಹೋಗಿದ್ದಾರೆ. ಆ ವೀಕಲ್ಲಿ ನಾನು ಫುಲ್ಲು ಝೊಮ್ಯಾಟೋನೇ ಮಾಡಿರೋದು. ಆ ವೀಕಲ್ಲಿ ಅರ್ನಿಂಗ್ ಎಷ್ಟಾಗಿದೆ ಅಂದರೆ 13,544 ರೂಪಾಯಿ ಆಗಿದೆ. 13,044 ರೂಪಾಯಲ್ಲಿ ಆಫರು, ಕಸ್ಟಮರ್ ಟಿಪ್ಪು ಎಲ್ಲ ಇನ್ಕ್ಲೂಡ್ ಆಗಿದೆ. ಇದು ನಾನು ಹೋದಂಥ ಫುಲ್ಲು ಕಂಪ್ಲೀಟಾಗಿ ಸೆಕೆಂಡ್ ವೀಕ್ ಅಂತಲೇ ಅಂದ್ಕೊಳ್ಳಿ. ಸೆಕೆಂಡ್ ವೀಕಲ್ಲಿ ಇಷ್ಟಾಗಿದೆ. ಈಗ ನೀವು ನೋಡ್ತಾ ಇರೋದು 3ನೇ ವೀಕು, ಅಂದರೆ 2.5 ವೀಕಾಗಿ ಬರುತ್ತೆ. ಬಟ್ ನಾನು 3rd ವೀಕ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಅಂದರೆ ಈ ವೀಕಲ್ಲಂತೂ ಝೊಮ್ಯಾಟೋದಲ್ಲಿ ತುಂಬ ಅದ್ಭುತವಾಗಿತ್ತು ನನಗಂತೂ. ಹಾಗೆ ಒಂದು ದಿನ ಸ್ವಿಗ್ಗಿ ಮಾಡೋಕ್ಕೆ ಹೋದೆ. ಆ ಸ್ವಿಗ್ಗಿಯಲ್ಲಿ ನನಗೆ ಗಾಡಿ ಪ್ರಾಬ್ಲಮ್ ಕಂಡು ಬಂದಿದ್ದು. ಅವತ್ತು ನಾನು ಡ್ಯೂಟಿ ಮಾಡಲಿಲ್ಲ, ಏನಿಲ್ಲ ಅಂದರೂ ಒಂದು 200 ರೂಪೀಸ್ ಬಂತು ಸ್ವಿಗ್ಗಿಯಿಂದ. ಬಟ್ ವರ್ತಿಲ್ಲ, ಅದೆಲ್ಲ ಪೆಟ್ರೋಲಿಗೆ ಇನ್ನೂ ಜಾಸ್ತಿ ಆಗಿತ್ತು ಅವತ್ತು. ಝೊಮ್ಯಾಟೋದಲ್ಲಿ ಮಾತ್ರ ಆ ವೀಕು ತುಂಬ ಚೆನ್ನಾಗಿತ್ತು ಗುರು. ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ನನಗೆ. ಡ್ಯೂಟಿ ಮಾಡೋಕ್ಕೆ ಖುಷಿ ಆಗ್ತಾಯಿತ್ತು ಅವಾಗ ಝೊಮ್ಯಾಟೋದಲ್ಲಿ. ಏನಕ್ಕೆ ಅಂತ ಹೇಳೋದಾದರೆ, ಅರ್ನಿಂಗ್ ಅವತ್ತು ವೀಕ್ ಡೇಸ್ಗಳು ಕೂಡ ತುಂಬ ಸಖತ್ತಾಗಿ ಮಾಡಿದ್ದೀನಿ. ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಸೋಮವಾರ ಬಂದು 2565 ರೂಪಾಯಿ ಮಾಡಿದ್ದೀನಿ. ಅಂದರೆ ಅವತ್ತು ನ್ಯೂ ಇಯರ್ ಇತ್ತು ಬಿಡಿ, ತುಂಬ ಚೆನ್ನಾಗಿತ್ತು, ಅದರಿಂದಾಗಿ ಅಷ್ಟಾಗಿದೆ. ಅದ್ರ ನೆಕ್ಸ್ಟ್ ಡೇ ಕೂಡ ಅದೇ ಕಂಟಿನ್ಯೂ ಆಗ್ತಾ ಬಂತು. ಮಂಗಳವಾರ 1999 ರೂಪಾಯಿ. ಏನಕ್ಕಪ್ಪ ಅಷ್ಟೊಂದಾಯಿತು ಅಂದರೆ, ಡೆಲಿವರಿ ಪಾರ್ಟ್ನರ್ಸ್ಗಳೆಲ್ಲ ನ್ಯೂ ಇಯರಿಂದ ಆಫರ್ ಹೊಡೆದ್ಬಿಟ್ಟು ಫುಲ್ಲು ರಜಾ ತೊಗೊಂಡಿರು. ಅವತ್ತು ಯಾರು ಜಾಸ್ತಿ ಜನ ಡ್ಯೂಟಿಗೆ ಬಂದಿರಲಿಲ್ಲ ಮಂಗಳವಾರ, ಅದರಿಂದಾಗಿ ಅವತ್ತು ನನಗೆ ಅಡ್ವಾಂಟೇಜ್ ಆಯಿತು. ಅದರ ನೆಕ್ಸ್ಟ್ ದಿನ ಮಂಗಳವಾರ ಬುಧವಾರ ಕೂಡ 1840 ರೂಪಾಯಿ ಆಗಿದೆ. ಅವತ್ತು ಕೂಡ ತುಂಬ ಚೆನ್ನಾಗಾಗಿದೆ. ವೀಕ್ ಡೇಸಲ್ಲಿ ಇಷ್ಟು ಮಾಡಿದ್ದೀವಿ ಅಂದರೆ ಅದು ತುಂಬ ಚೆನ್ನಾಗಾಗಿದೆ ಅಂತ. ಒಂದೊಂದು ದಿನ 1300 1400 ಮಾಡೋದು ಕಷ್ಟ ವೀಕ್ ಡೇಸಲ್ಲಿ, ಮಂಗಳವಾರ ಬುಧವಾರ. ಬಟ್ ಅವತ್ತು ತುಂಬ ಚೆನ್ನಾಗಾಗಿದೆ ಆ ವೀಕಲ್ಲಿ. ಅದಾದ್ಮೇಲೆ ಗುರುವಾರ 1763, ಅದು ಕೂಡ ತುಂಬ ಚೆನ್ನಾಗಿದೆ. ಶುಕ್ರವಾರ 1791 ರೂಪಾಯಿ ಆಗಿದೆ. ಶನಿವಾರ ಸ್ವಿಗ್ಗಿ ಮಾಡೋಕ್ಕೆ ಹೋದೆ, ಅಂದರೆ ನಾನು ಮತ್ತು ಶಂಕರ್ ಬ್ರೋ ಅವರು ಚಾಲೆಂಜ್ ಮಾಡೋಕ್ಕೆ ಹೋದ್ವಿ. ಅವ್ರದ್ದು ID ಬ್ಲಾಕ್ ಆಯಿತು, ನಂದು ಗಾಡಿ ಪ್ರಾಬ್ಲಮ್ ಆಯಿತು, ಡ್ಯೂಟಿ ಮಾಡಲಿಲ್ಲ ನಾನು. 12:30ವರೆಗೆಲ್ಲ ಆಲ್ಮೋಸ್ಟ್ ಅದು ವಾಪಸ್ಸು PGಗೆ ಬಂದೆ. ಅದಾದಮೇಲೆ ನೆಕ್ಸ್ಟ್ ದಿನ ಆ ಕೆಟ್ಟೋಗಿರೋ ಗಾಡಿನೇ ಫುಲ್ಲು ನಿಧಾನಕ್ಕೆ ಮಾಡಿದೆ. ನಿಧಾನಕ್ಕೆ ಮಾಡೋರು ಕೂಡ ಅವತ್ತು ಝೊಮ್ಯಾಟೋದಲ್ಲಿ ನನಗೆ ಚೆನ್ನಾಗಿನೇ ಅರ್ನಿಂಗ್ ಆಯಿತು. 2237 ರೂಪಾಯಿ ಅರ್ನಿಂಗ್ ಆಗಿದೆ. ಅಂದರೆ ತುಂಬ ಚೆನ್ನಾಗಾಯಿತು ಝೊಮ್ಯಾಟೋದಲ್ಲಿ ಆ ವೀಕು. ಅದ್ರ ಪ್ರೀವಿಯಸ್ ವೀಕ್ ಮಾತ್ರ ಏನು ಹೇಳೋಂಗಿಲ್ಲ ಗುರು, ತುಂಬ ಅಂದರೆ ತುಂಬ ಚೆನ್ನಾಗಿ ಸಖತ್ತಾಗಿಯೇ ಆಯಿತು. ಏನಕ್ಕೆ ಅನ್ನೋದಾದರೆ, ಇನ್ನು ಅವಾಗ ಹೊಸ್ದಾಗಿ ಹೋಗಿದ್ನಲ್ಲ, ಅದರಿಂದಾಗಿ ಆ 2 ವೀಕ್ಸ್ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು. ಆ ವೀಕಲ್ಲಿ ನನ್ನ ಅರ್ನಿಂಗ್ ಎಷ್ಟು ಬಂತಂದರೆ, ಸ್ವಿಗ್ಗಿದೇನು ಕನ್ಸಿಡರ್ ಮಾಡಲ್ಲ, ರಜಾ ಅಂತಲೇ ಅನ್ಕೊಂಬಿಡೋಣ. ಶನಿವಾರ ಎಷ್ಟು ಬಂದಿದೆ ಅಂದರೆ 12,194 ರೂಪಾಯಿ ಬಂದಿದೆ. ಇದು ನನ್ನ 3ನೇ ವೀಕಲ್ಲಿ ಬಂದಂಥ ಅಮೌಂಟು. ಇದಿಷ್ಟೇ ಗುರು, ತುಂಬ ಚೆನ್ನಾಗಿ ನನಗೆ ಅರ್ನಿಂಗ್ ಆಗಿದೆ ವೀಕ್ಗಳು ಅಂತ ಹೇಳ್ಬೋದು. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ನೋಡಿ. ಅಂದರೆ ಗಾಡಿ ಪ್ರಾಬ್ಲಮ್ ಆಯಿತು. ಗಾಡಿ ಪ್ರಾಬ್ಲಮ್ ಆಗ್ತಿದ್ದಂಗೆ ನಾನು ಸೋಮವಾರ ಊರಿಗೆ ಬಂದು ಗಾಡಿ ಬಿಟ್ಟೆ. ಸೋಮವಾರ ಡ್ಯೂಟಿ ಮಾಡಿಲ್ಲ, ಮಂಗಳವಾರ ಡ್ಯೂಟಿ ಮಾಡಿಲ್ಲ. ಆಮೇಲಿಂದ ಬುಧವಾರ ನಾನು ಮತ್ತೆ ವಾಪಸ್ಸು ಬೆಂಗಳೂರಿಗೆ ಹೋದೆ. ಆವಾಗ ರ್ಯಾಪಿಡೋ ಮಾಡಿದೆ. ರ್ಯಾಪಿಡೋದಲ್ಲಿ ಒಂದು 200 ರೂಪೀಸ್ ಏನೋ ಆಗಿತ್ತು ಅಷ್ಟೇ. ರ್ಯಾಪಿಡೋದಲ್ಲಿ ಆ ವೀಕಲ್ಲಿ 200 ರೂಪೀಸ್ ಆಗಿದೆ. ಅದಾದಮೇಲೆ ನಾನು ನೆಕ್ಸ್ಟು ಸ್ವಿಗ್ಗಿಗೆ ಹೋದೆ. ಅಂದರೆ ನಾನು, ಶಂಕರ್ ಬ್ರೋ, GJ ಬ್ರೋ 3 ಜನ ಕೂಡ ಟಾರ್ಗೆಟ್ನ ಅಚೀವ್ ಮಾಡೋಕ್ಕೆ ಒಂದು ಚಾಲೆಂಜ್ ತೊಗೊಂಡ್ವಿ. ಆ ದಿನ ಚಾಲೆಂಜ್ ಕಂಪ್ಲೀಟ್ ಮಾಡಿದೆ. ಸ್ವಿಗ್ಗಿಲಿ 1850 ರೂಪಾಯಿ ಬಂತು. ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ನಾನು ಸ್ವಿಗ್ಗಿಗೆ ಹೋದೆ. ಸ್ವಿಗ್ಗಿಗೆ ಹೋಗಿ ಅಲ್ಲೂ ಕೂಡ 1850 ರೂಪಾಯಿ ಮಾಡಿದೆ. ಬಟ್ ಸಖತ್ ಅಂದರೆ ಸಖತ್ ಕಷ್ಟ ಮತ್ತು ಹಾರ್ಡ್ ಆಗಿತ್ತು ಆ 2 ದಿನ. ಅಂದರೆ ಸ್ವಿಗ್ಗಿಲಿ ಏನು ಗೊತ್ತಾ, ಇದನ್ನೆಲ್ಲ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಬಿಡಿ. ಅದಾದಮೇಲೆ ತಿರ್ಗಾ ನಾನು 2 ದಿನ ಅಷ್ಟೇ ಝೊಮ್ಯಾಟೋ ಮಾಡಿದ್ದು. ಶನಿವಾರ ಭಾನುವಾರ ಝೊಮ್ಯಾಟೋನೇ ಮಾಡಿದೆ. ಶನಿವಾರ ಭಾನುವಾರ 1891 ರೂಪಾಯಿ ಆಗಿದೆ ಒಂದು ದಿನ ಶನಿವಾರ. ಅದಾದಮೇಲೆ ಭಾನುವಾರ 1947 ರೂಪಾಯಿ ಆಗಿದೆ. ಅಂದರೆ ಟೋಟಲ್ ಮಾಡ್ಬಿಟ್ಟು ಹೇಳ್ತೀನಿ ತಡ್ರಿ ಕ್ಯಾಲ್ಕುಲೇಟ್ರಲ್ಲಿ. ಆ ವೀಕಲ್ಲಿ ನಾನು ಡ್ಯೂಟಿ ಕರೆಕ್ಟಾಗಿ ಮಾಡಿರೋದೆ 4 ದಿನ. ಅದರಲ್ಲಿ ಎಷ್ಟಾಗಿದೆ ಅಂದರೆ 7538 ರೂಪಾಯಿ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ವೀಕಲ್ಲಂತೂ ಝೊಮ್ಯಾಟೋದಲ್ಲಂತೂ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಅಂಥ ಚಾಲೆಂಜ್ಗಳೆಲ್ಲ ಕೊಟ್ಬಿಟ್ಟ. ಅದರಿಂದಾಗಿ ಲಾಸ್ಟ್ನೇ ವೀಕಲ್ಲಿ ಯಾವುದೇ ಮಾಡೋದು ಏನು ಮಾಡೋದು ಅಂತ ಫುಲ್ಲು ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಯ್ತು. ಅದರಿಂದಾಗಿ ಮೊದಲನೇ ದಿನ ನಾನು ಚೂಸ್ ಮಾಡಿದ್ದು
ಪೋರ್ಟರ್ ಸೋಮವಾರ ಅಂದರೆ ಲಾಸ್ಟ್ ವೀಕಲ್ಲಿ ಇದು ಲಾಸ್ಟ್ ವೀಕಲ್ಲಿ ಪೋರ್ಟರ್ ಚೂಸ್ ಮಾಡಿದೆ. ಪೋರ್ಟಲ್ ಅವತ್ತು ಆರ್ಡ್ರ್ ಬರಲಿಲ್ಲ. ಏನಕ್ಕೆ ಅಂದರೆ ಹಾಲಿಡೇ ಇತ್ತು, ಕಂಪ್ನಿ ಎಲ್ಲ ಹಾಲಿಡೇ ಇದ್ವು ಅವತ್ತು. ಅದರಿಂದಾಗಿ 3 ಅವರ್ ವೆಯ್ಟ್ ಮಾಡಿದ್ರು, ಆರ್ಡರ್ ಬರಲಿಲ್ಲ. ಅದರಿಂದಾಗಿ ತಿರ್ಗಾ ನಾನು ರ್ಯಾಪಿಡೋಗೆ ಹೋದೆ. ರ್ಯಾಪಿಡೋದಲ್ಲಿ ಒಂದು 800 ರೂಪೀಸ್ ಮಾಡಿದೆ. ಅದಾದ್ಮೇಲಿಂದ ತಿರ್ಗಾ ಮಂಗಳವಾರ ಬೆಳಗ್ಗೆ ಡ್ಯೂಟಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ಅದೇ ಹಿಂಗೆ ಗಾಡಿ ಬೀಳ್ತಿದ್ದಂಗೆ ಬ್ರೇಕಿಂದು ಫುಲ್ಲು ಬೆಂಡ್ ಆಗೋಯ್ತು. ಅದಂತೂ ನನಗೆ ಸಖತ್ ಬೇಜಾರಾಗೋಯ್ತು. ಅದರಿಂದಾಗಿ ಅವತ್ತು ಡ್ಯೂಟಿಗೆ ಹೋಗಿಲ್ಲ. ಅಂದರೆ ನಾನು ಜಿ.ಜೆ ಬ್ರೋ ಮತ್ತು ಶಂಕರ್ ಬ್ರೋ ಅವರೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ ಅವತ್ತು ಮಂಗಳವಾರ. ಆಮೇಲೆ ಬುಧವಾರ ನಾನು ಸ್ವಿಗ್ಗಿ ಮಾಡಿದೆ. ಸ್ವಿಗ್ಗಿಲಿ ಏನಾಯಿತು ಅಂದರೆ ಸಖತ್ ಕಷ್ಟ ಆಗೋಯ್ತು. ತುಂಬ ಕಷ್ಟ ಆಯಿತು. ಬೆಳಿಗ್ಗೆ 6 ಹೋಗಿ ರಾತ್ರಿ 12ವರೆವರೆಗೂ ಆಗೋಯ್ತು ಅವತ್ತು ಡ್ಯೂಟಿ. ತಿರ್ಗಾ ಬೆಳಿಗ್ಗೆ ಅಷ್ಟೊತ್ತಿಗೆ 6 ಎದ್ದು ಹೋಗೋಕ್ಕಾಗಲ್ಲ. ಅಂದರೆ ಆ ವೀಕ್ಸ್ ಫುಲ್ ಸ್ವಿಗ್ಗಿ ಮಾಡೋಣ ಅಂದ್ಕೊಂಡೆ. ಏನಕ್ಕೆ ಅಂದರೆ ಝೊಮ್ಯಾಟೋದಲ್ಲಿ ಅದೇನೇ ಕಾರಣ ಆದರೂ ಕೂಡ ಅಷ್ಟೇ ಗುರು, ಈಗಂತೂ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಅಷ್ಟು ಹೆವಿ ಜಾಸ್ತಿ ಮಾಡಿಬಿಟ್ಟಿದ್ದ. ಅಂದರೆ ಅಮೌಂಟ್ ಜಾಸ್ತಿ ಮಾಡಿ ಇನ್ಸೆಂಟಿವ್ ಕಮ್ಮಿ ಮಾಡಿ ಟಾರ್ಗೆಟ್ ಅಚೀವ್ಮೆಂಟ್ ಮಾಡೋಕ್ಕಾಗದಿಲ್ಲ ರೀತಿಲಿ ಮಾಡಿದ್ರು ಅವರು. ಸಖತ್ ಕಷ್ಟ ಆಗ್ತಾಯಿತ್ತು. ಅದರಿಂದಾಗಿ ಸ್ವಿಗ್ಗಿನ ಮಾಡೋಣ ಅಂದ್ಕೊಂಡೆ. ಆ ಸ್ವಿಗ್ಗಿಲಿ ಹೋದ್ರೆ ಹೆಂಗಾಯ್ತು ಅಂದರೆ ನೈಟ್ 12 ತನಕ ಆಗೋಯ್ತು. ಅದರಿಂದಾಗಿ ತಿರ್ಗಾ ಬೆಳಗ್ಗೆ ಎದ್ದು ಹೋಗೋಕ್ಕಾಗಲಿಲ್ಲ. ಅದರಿಂದಾಗಿ ನಾನು ಪೋರ್ಟರ್ ಮಾಡಿದೆ ಅವತ್ತು. ಅದ್ರ ನೆಕ್ಸ್ಟ್ ಡೇ ಪೋರ್ಟರ್ ಮಾಡಿದೆ. ಪೋರ್ಟರಲ್ಲಿ ನೀವೇ ನೋಡಿದ್ರ, ಅಂದರೆ 11 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಅಂದರೆ ಎದ್ದಿದ್ದು ಲೇಟ್ ಆಯ್ತಲ್ಲ, ಅದರಿಂದಾಗಿ 11 ಗಂಟೆಯಿಂದ 6 ಗಂಟೆವರೆಗೂ ಪೋರ್ಟರ್ ಮಾಡಿದ್ದಕ್ಕೆ 800 ರೂಪಾಯಿ ಆಯ್ತು ಅವತ್ತು. ಅದಾದ್ಮೇಲೆ ನೆಕ್ಸ್ಟ್ ಡೇ ಝೊಮ್ಯಾಟೋಗೆ ಹೋದೆ. ಝೊಮ್ಯಾಟೋದಲ್ಲಿ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ರು ಹೋದೆ. ಅಂದರೆ 1700ಕ್ಕೆ 400 ರೂಪಾಯಿ ಇನ್ಸೆಂಟಿವ್ ಇಟ್ಟಿದ್ದ. ಬಟ್ 1700 ಅಚೀವ್ ಮಾಡೋದು ಈಸಿನೆಲ್ಲ. ಆದರೂ ಹೋಗ್ಬಿಟ್ಟು ಡ್ಯೂಟಿ ಮಾಡಿದೆ. 657 ರೂಪಾಯಿ ಆಯಿತು 4 ಗಂಟೆ ಅಷ್ಟೊತ್ತಿಗೆ. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ನೋಡಪ್ಪ ಮತ್ತೆ ಗಾಡಿ ತೊಂದರೆ ಆಯಿತು. ಆವಾಗಿಂದ ಸಖತ್ ಬೇಜಾರಾಗೋಯ್ತು. ಇನ್ನೊಂದಿನ ಇತ್ತು ಅಂದರೆ ಇವತ್ತು ಡ್ಯೂಟಿ ಮಾಡ್ಬೇಕಾಯ್ತು ನಾನು. ಬಟ್ ಇವತ್ತು ಡ್ಯೂಟಿ ಮಾಡಿಲ್ಲ. ಗಾಡಿ ಸೀದಾ ತೊಗೊಂಬಂದು ತುಮಕೂರಲ್ಲಿ ಹಾಕಿದ್ದೀನಿ. ಅಂದರೆ ಗ್ಯಾರೇಜ್ ಕೂಡ ಓಪನ್ ಇರಲಿಲ್ಲ. ಏನೋ ಅವರ ತಾಯಿಯವರಿಗೆ ಹುಷಾರಿಲ್ವಂತೆ, ಅದರಿಂದಾಗಿ ಗ್ಯಾರೇಜ್ ಓಪನ್ ಮಾಡಿಲ್ಲ ಅಂತ ಹೇಳೋರು. ಅವ್ರು ಫೋನ್ ಮಾಡಿದೆ. ಈಗೇನು ಜಾಸ್ತಿ ಓಡಾಡೋದೇನಿಲ್ವಲ್ಲ, ತಗೊಂಡು ಗಾಡಿನ ಮನೆ ಹತ್ರನೇ ನಿಲ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾಳೆ ತಗೊಂಡೋಗಿ ರೆಡಿ ಮಾಡಿಸ್ಕೊಂಡು ಬರಬೇಕು. ಲಾಸ್ಟ್ ದಿನ ನನಗೆ ಎಷ್ಟಾಯಿತು ಅಂದರೆ 657 ರೂಪಾಯಿ ಆಯಿತು. ಅಂದರೆ 4 ಗಂಟೆವರೆಗೂ ಮಾಡಿದೆ. ತಿರ್ಗಾ 4 ಗಂಟೆಯಿಂದ ಏನೇನು ಆಯಿತು ಅನ್ನೋದೆಲ್ಲ ನೀವು ಹಳೆ ವೀಡಿಯೋದಲ್ಲಿ ಹೇಳಿರ್ತೀರ, ಪದೇ ಅದೇ ನೋಡೋಕೆ ಬರೋಲ್ಲ. ಆ ವೀಕಲ್ಲಿ ಎಷ್ಟೆಷ್ಟಾಯಿತು ಅಂದರೆ ಫಸ್ಟು ರ್ಯಾಪಿಡೋದಲ್ಲಿ 800 ರೂಪಾಯಿ ಆಯಿತು. ಪ್ಲಸ್ ನೆಕ್ಸ್ಟ್ ಡೇ ಹಾಲಿಡೇ ತೊಗೊಂಡಿದ್ದೀನಿ. ಅದಾದಮೇಲಿಂದ ಸ್ವಿಗ್ಗಿ ಮಾಡಿದೆ. ಅವತ್ತು ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ದೀನಿ. 1850 ರೂಪಾಯಿ ಆಯಿತು. ಪ್ಲಸ್ಸು ಅದ್ರ ನೆಕ್ಸ್ಟ್ ಡೇ ಪೋರ್ಟರ್ ಮಾಡಿದೆ. ಪೋರ್ಟರಲ್ಲಿ 800 ಆಯಿತು. ಅದ್ರ ನೆಕ್ಸ್ಟ್ ಡೇ ಅದೇ ಲಾಸ್ಟ್ ಡೇ ಝೊಮ್ಯಾಟೊ ಮಾಡಿದೆ. ಅದೆಷ್ಟಾಯ್ತಪ್ಪ 667 ಆಗಿದೆ ಅವತ್ತು. 667. ಕೊನೆಯ ವೀಕಲ್ಲಿ ತುಂಬ ಕಮ್ಮಿ. ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. 4117 ರೂಪಾಯಿ ಆಯಿತು ಅಷ್ಟೇ. ಲಾಸ್ಟ್ ವೀಕಲ್ಲಿ ನಮಗೆ 4117 ರೂಪಾಯಿ ಆಗಿದೆ. ಲಾಸ್ಟ್ ವೀಕಲ್ಲಿ ತೀರಾ ಕಮ್ಮಿ. ಅಂದರೆ ಲಾಸ್ಟು 2 ವೀಕಲ್ಲಿ ತುಂಬ ಪ್ರಾಬ್ಲಮ್ ಆಯಿತು. ಅಂದರೆ ಈ ಗಾಡಿ ಪ್ರಾಬ್ಲಮ್ ಆಗೋಕ್ಕೆ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ಅರ್ನಿಂಗು ಫುಲ್ಲು ಡೌನ್ ಆಗಿತ್ತು. ಅದಕ್ಕಿಂತ ಮುಂಚೆ ಸಖತ್ತಾಗಿ ಅರ್ನಿಂಗ್ ಮಾಡಿದ್ದೀನಿ. ನಾನು ಹೇಳ್ತಾ ಇಲ್ವಾ, ತುಂಬ ಚೆನ್ನಾಗಿತ್ತು ಅವಾಗ. ಅದಾದ್ಮೇಲಿಂದ ಝೊಮ್ಯಾಟೋದ ಟಾರ್ಗೆಟ್ ಕಂಪ್ಲೀಟ್ ಮಾಡಕ್ಕೆ ಬಿಡ್ತಾರಲ್ಲ, ವೀಕ್ಲಿ ಇನ್ಸೆಂಟಿವ್ ಕೊಡ್ತಾ ಇದ್ದ, ಆಗ್ತಾನೆ ಇರಲ್ಲ. ಅಂದರೆ ನನಗೆ ಝೊಮ್ಯಾಟೊ ಕಂಫರ್ಟಬಲ್ ಇರೋದ್ರಿಂದ ಝೊಮ್ಯಾಟೋದಲ್ಲಿ ತುಂಬ ಚೆನ್ನಾಗಿತ್ತು. ಅದರಿಂದಾಗಿ ತುಂಬ ಚೆನ್ನಾಗೆಲ್ಲ ಅರ್ನಿಂಗ್ ಆಯಿತು. ಈಗ ಫುಲ್ಲು ಟೋಟಲಾಗಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಇವಾಗ ಎಷ್ಟೆಷ್ಟಾಗಿದೆ ಅಂತ. ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ಒಂದು ಟಿಪ್ಸ್ ಕೊಡೋಣ ಅಂತ ಅಂದ್ಕೊಂಡಿನಿ. ನೀವೇನಾದ್ರು ದೂರದಿಂದ ನಾನು ಸ್ವಿಗ್ಗಿ ಝೊಮ್ಯಾಟೋನೇ ಮಾಡ್ತೀನಿ ಅಂತ ಹೋಗಂಗಿದ್ರೆ, ನಿಮ್ಮದು ತೀರಾ ಹಳೆ ಐಡಿಯಾ ಆಗಿದ್ರೆ ಅಥವಾ ತೀರಾ ಹೊಸ ಐಡಿಯಾ ಆಗಿದ್ರೆ ನೀವು 1-2 ವಾರ ಝೊಮ್ಯಾಟೊ ಮಾಡ್ಬೋದು. ಅಂದರೆ ನಾನು ಮಾಡಿದ್ನಲ್ಲ, ನಂದು ಕೂಡ ತುಂಬ ಹಳೆ ಐಡಿ, ಬಟ್ ಅದರಲ್ಲಿ ಕೆಲಸ ಮಾಡಿರ್ಲಿಲ್ವಲ್ಲ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಮಾಡೋಕ್ಕೋಸ್ಕರ ತುಂಬ ಈಸಿಯಾಗಿ ಟಾರ್ಗೆಟ್ ಕಂಪ್ಲೀಟ್ ಮಾಡಿಸ್ತಾರೆ. ಅಂದರೆ ಸ್ಟಾರ್ಟಿಂಗ್ 2 ವೀಕ್ ಮಾತ್ರ ತುಂಬ ಸಖತ್ತಾಗಿತ್ತು ಗುರು ನನಗೆ ಝೊಮ್ಯಾಟೊ. ಅದಾದ್ಮೇಲೆ ಅವ್ನು ಸ್ಟಾರ್ಟ್ ಮಾಡಿದ್ದು ವೀಕ್ಲಿ ಇನ್ಸೆಂಟಿವ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗೋದೇ ಇಲ್ಲ ಅಂತ ಟಾರ್ಗೆಟ್ಗಳೆಲ್ಲ ಕೊಟ್ಟ. ಹೆಂಗೆ ಅಂದರೆ 1800 ರೂಪಾಯಿ, 400 ರೂಪಾಯಿ. ಅಂದರೆ 1800 ಮಾಡೋದು ಈಸಿ ಇಲ್ಲ. 1 ಅವರಿಗೆ 100 ರೂಪೀಸ್ ಝೊಮ್ಯಾಟೋದಲ್ಲಿ ಮಾಡೋದು ತೀರಾ ಕಷ್ಟ ಇದೆ. ಏನಿಲ್ಲ ಅಂದರೂ 1 ಅವರಿಗೆ 80 ರೂಪೀಸ್ ಮಾಡ್ಬೋದು ಅಂತ ಅನಿಸುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 80 or 90 ರೂಪೀಸ್ ಮಾಡ್ಬೋದು ಅಷ್ಟೇ. ಏನಕ್ಕೆ ಅಂದರೆ ಬೆಳಗ್ಗೆ ಹೊತ್ತು ಆರ್ಡರ್ಗಳು ತುಂಬ ಕಮ್ಮಿ ಇರುತ್ತೆ. ನೀವು ಏನೇ ಆರ್ಡರ್ ಬಂದು 7 ಗಂಟೆಯಿಂದ 12 ಗಂಟೆವರೆಗೂ, ತಿರ್ಗಾ ನೈಟ್ 12 ಗಂಟೆಯಿಂದ ಡ್ರಾಪ್ ಆಗುತ್ತೆ. ಅಕಸ್ಮಾತ್ ಏನಾದ್ರು ನೀವು ನಿಮ್ಮ ಟೈಮ್ ಸರಿ ಇಲ್ದಲೆ ಯಾವ್ದಾನ ಒಂದು ರೆಸ್ಟೋರೆಂಟಲ್ಲಿ 1 ಅವರ್ ಅಂದರೆ 1 ಅವರ್ ಆರ್ 1.5 ಅವರ್ ಸಿಗಾಕೊಂಡ್ರಿ ಅಂತ ಅಂದರೆ ಆರ್ಡರ್ ಬೇಕು ಕೊಡಲಿಲ್ಲ ಅಂದರೆ ಅವತ್ತಿನ ಅರ್ನಿಂಗ್ ಫುಲ್ಲು ಹೊರಟೋಗುತ್ತೆ. ಅಂದರೆ ರೆಸ್ಟೋರೆಂಟ್ ಅವ್ರು ಒಂದೊಂಥವ ಬೇಗ ಕೊಡಲ್ಲ. ಅಂದರೆ ಎಲ್ಲ ಟೈಮ್ ಆಗಲ್ಲ, ಬಟ್ ನಮ್ಮ ಸಿಚುವೇಶನ್ ಚೆನ್ನಾಗಿಲ್ದಿರೋ ಟೈಮಲ್ಲಿ ಈ ಥರ ಎಲ್ಲ ಆಗುತ್ತೆ. ರೆಸ್ಟೋರೆಂಟ್ ಅವ್ರು ಆರ್ಡರ್ ಕೊಡಲಿಲ್ಲ ನಿಮ್ಮ ಅರ್ನಿಂಗ್ಸ್ಗೆ ಹೆವಿ ಎಫೆಕ್ಟ್ ಹೊಡಿಯುತ್ತೆ. ಅಂದರೆ ಅದು ಏನಾದ್ರು ಪೀಕ್ ಅವರಲ್ಲಿ
ನೈಟ್ 7 ಗಂಟೆಯಿಂದ 12 ಗಂಟೆ ಒಳಗಡೆ ಮಧ್ಯದಲ್ಲಿ ಯಾವ್ದಾದ್ರು ಒಂದು ರೆಸ್ಟೋರೆಂಟ್ ಸಿಗಾಕೊಂಡ್ರು ಮುಗೀತು, ಅರ್ನಿಂಗ್ ಫುಲ್ಲು ಹೊರಟೋಗುತ್ತೆ. ಆಮೇಲೆ ಸ್ವಿಗ್ಗಿ ಮಾಡ್ಬೋದು. ನೀವು ಸ್ವಿಗ್ಗಿ ಮಾಡೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅಂದರೆ ಅರ್ನಿಂಗ್ ಚೆನ್ನಾಗುತ್ತೆ. ಅಂದರೆ ಟಾರ್ಗೆಟ್ ಅದ್ರಲ್ಲಿ ಅಚೀವ್ಮೆಂಟ್ ಮಾಡ್ಬೋದು. ಈಗ ಝೊಮ್ಯಾಟೊ ಕಂಪೇರ್ ಮಾಡ್ಕೊಂಡ್ರೆ ಈಗಿರೋ ಸಿಚುವೇಶನ್ಗೆ ಸ್ವಿಗ್ಗಿಲಿ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಬೋದು. ಬಟ್ ಅದು ಕೂಡ ಸುಲಭ ಇಲ್ಲ, ಸಖತ್ ಅಂದರೆ ಸಖತ್ ಕಷ್ಟ ಇದೆ. ಏನಕ್ಕೆ ಅಂದರೆ ಬೆಳಗ್ಗೆ 6:00 ಹೋದರೆ ನೈಟ್ 12 ಗಂಟೆನೇ ಆಗ್ಬೋದು, 12:30 ಆಗ್ಬೋದು. ತಿರ್ಗಾ ನೀವು ಬಂದು ಮನೆ ಕಂಡು ತಿರ್ಗಾ ಬೆಳಗ್ಗೆ ಎದ್ದೋಗೋದು ಕಷ್ಟ ಇದೆ ಒಟ್ಟಿನಲ್ಲಿ. ಬನ್ನಿ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ. ನನಗೆ ಅನ್ನಿಸ್ದಂಗೆ ನೀವು ಪೋರ್ಟರ್ ರ್ಯಾಪಿಡೋ ಯಾವ ನಂಬ್ಕೊಂಡು ಹೋಗೋಕ್ಕಾಗಲ್ಲ. ಅವೆಲ್ಲ ಏನಿದ್ರು ನೀವು ಸೈಡಲ್ಲಿ ಏನಾದ್ರು ಕೆಲಸ ಇದ್ದಾಗ ಒಂದು 8 ಅವರ್ 7 ಅವರ್ ಮಾಡ್ಕೊತೀನಿ ಅನ್ನಂಗಿದ್ರೆ ಇವೆಲ್ಲ ಅಷ್ಟೇ. ರ್ಯಾಪಿಡೋ ಮತ್ತು ಪೋರ್ಟರು ನೀವು ಫುಲ್ ಟೈಮ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ, ತುಂಬ ಕಷ್ಟ ಇದೆ. ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಬೋದು. ಬಟ್ ಈಗಿರೋ ಕರೆಂಟ್ ಸಿಚುವೇಶನಲ್ಲಿ ನನಗೆ ಫಸ್ಟ್ 2 ವೀಕ್ ತುಂಬ ಚೆನ್ನಾಗಿ ಕೊಟ್ಟರು. ಆಮೇಲೆ ಇನ್ನು ಲಾಸ್ಟಿಗೆ ಸಖತ್ ಅಂದರೆ ಸಖತ್ ಕಷ್ಟ ಆಗೋಯ್ತು, ಹೆವಿ ಕಷ್ಟ ಆಗೋಯ್ತು. ಅಷ್ಟಿಷ್ಟಲ್ಲ. ಬನ್ನಿ ಇವಾಗ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಎಷ್ಟಾಯಿತು ಅಂತ. ನೋಡಿ ಎಷ್ಟೆಷ್ಟಾಯ್ತು ಅನ್ನೋದು ಲೆಕ್ಕ ಹಾಕಿ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಅಂದರೆ ಮೊದಲನೇ ವೀಕು ನಾನು 4 ದಿವಸ ಹೋಗಿನಲ್ಲ, ಅದರಲ್ಲಿ ಝೊಮ್ಯಾಟೊದಲ್ಲಿ 4,991 ಆಗಿದೆ, ಸ್ವಿಗ್ಗಿಲಿ 1,400 ರೂಪಾಯಿ ಆಗಿದೆ. ಅದರ ನೆಕ್ಸ್ಟ್ ವೀಕು 13,544 ಝೊಮ್ಯಾಟೊದಲ್ಲಾಗಿದೆ. ಅದರ ನೆಕ್ಸ್ಟು 12,194 ರೂಪಾಯಿ ಝೊಮ್ಯಾಟೊದಲ್ಲಾಗಿದೆ. ಅಂದರೆ ಒಂದಿನ ರಜೆ ಇದೆ ಅದರಲ್ಲಿ. ಅದಾದ್ಮೇಲಿಂದ 3,838 ರೂಪಾಯಿ ಝೊಮ್ಯಾಟೊದಲ್ಲಿ. ಅದ್ರ ಜೊತೆಲಿ ಸ್ವಿಗ್ಗಿ ಮಾಡಿದ್ದೀನಿ 2 ದಿನ ಕೂಡ 1,850 ಪ್ಲಸ್ 1,850. ಅದಾಗ್ತಿದ್ದಂಗೆ ನೆಕ್ಸ್ಟು ರ್ಯಾಪಿಡೋ ಅಲ್ಲಿ 800 ರೂಪಾಯಿ. ಅದಾಗ್ತಿದ್ದಂಗೆ ನೆಕ್ಸ್ಟು 1,850 ಸ್ವಿಗ್ಗಿಲಿ. ಅದಾದ್ಮೇಲಿಂದ 800 ರೂಪಾಯಿ ಪೋರ್ಟರಲ್ಲಿ. ಅದಾದ್ಮೇಲಿಂದ ಝೊಮ್ಯಾಟೊದಲ್ಲಿ 667 ರೂಪಾಯಿ. ಇದಿಷ್ಟು ಸೇರಿಸಿ ಆಮೇಲೆ ಜೊತೆಲಿ 200 ರೂಪಾಯಿ, ಅಂದರೆ ಅವತ್ತು ನಾನು ಹೋಗಿದ್ನಲ್ಲ, ಅವತ್ತು ಹೋಗಿದ್ದಿನ 200 ರೂಪಾಯಿ ಕೂಡ ಮಾಡಿದ್ದೀನಿ. ಅದಕ್ಕೆ 200 ರೂಪಾಯಿ ಸೇರಿಸಿದ್ರೆ ಅರೌಂಡ್ ಕರೆಕ್ಟಾಗಿ ಇನ್ನೊಂದು 6 ರೂಪಾಯಿ ಕಮ್ಮಿ ಗುರು, 44,000 ಆಗಿದೆ ಕರೆಕ್ಟಾಗಿ. 44,000 ನಾನು ಸ್ವಿಗ್ಗಿ ಮತ್ತು ಝೊಮ್ಯಾಟೊಲಿ ಅದು ಮಾಡಿದಂಥ ದುಡ್ಡು 30 ದಿನದಲ್ಲಿ. ಅಂದರೆ ನಾನು ಈಗ ಏನು ಚಾಲೆಂಜ್ ತೊಗೊಂಡಿದ್ದೋ ಆ ಚಾಲೆಂಜಲ್ಲಿ ನಾನು ಸಂಪಾದನೆ ಮಾಡಿದ್ದು 44,000, ಅರೌಂಡ್ 44,000. ಅಂದರೆ ಒಂದು 3-4 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಬಿಡಿ, ಕರೆಕ್ಟಾಗಿ 44,000 ಅರ್ನ್ ಮಾಡಿದ್ದೀನಿ. ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ, ಪೋರ್ಟರ್ ಎಲ್ಲ ಮಿಕ್ಸ್ ಮಾಡಿ ಕರೆಕ್ಟಾಗಿ ನನಗೆ ಒಂದು ಮಂತಲ್ಲಿ ನಾನು ಎಷ್ಟು ಆಗಿದೆ ಅನ್ನೋದಾದರೆ 44,000 ಆಗಿದೆ. ಇದರಲ್ಲಿ ಪೆಟ್ರೋಲು, ಊಟ, ಪಿ ಜಿ ಎಲ್ಲ ತೆಗಿಬೇಕಲ್ಲ, ಈಗ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋಣ. 44,000 ಲೆಕ್ಕ ಇಟ್ಕೋಣ. 44,000ದಲ್ಲಿ ಮೈನಸ್ ಫಸ್ಟು ಪಿ ಜಿ ಕೊಟ್ಟೆ, ಪಿ ಜಿಗೆ 5,000 ಹೋಯಿತು. ಪಿ ಜಿಗೆ 5,000 ಮೈನಸ್ ಗಾಡಿ ಸರ್ವಿಸಿಂದ ಒಂದು 2,500 ಆಯಿತು. ಅಂದರೆ ಹತ್ತತ್ರ ನೀವು ಮಾಮೂಲಿ ರೆಗ್ಯುಲರಾಗಿ ಸರ್ವಿಸ್ ಮಾಡಿಸಿದ್ರು ಕೂಡ ಅಷ್ಟು ಬರುತ್ತೆ. 1,500 ರೂಪಾಯಿ. ಅಂದರೆ ನಾನು ಬ್ರೇಕ್ ಪ್ಯಾಡ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ, ಜೊತೆಲಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ. ಅದೆಲ್ಲ ಏನು ಕನ್ಸಿಡರ್ ಮಾಡಿಲ್ಲ. ಟೋಟಲಾಗಿ ಒಂದು ಸಲ ಮಾತ್ರ 2,500 ಆಗಿತ್ತಲ್ಲ, ಆ 2,500 ಮಾತ್ರ ಇನ್ಕ್ಲೂಡ್ ಮಾಡಿದ್ದೀನಿ. ಅಂದರೆ ಗಾಡಿ ಮೇಂಟೈನ್ ಇದ್ದೇ ಇರುತ್ತೆ ನಿಮಗೆ. ಗಾಡಿ ತೊಗೊಂಡೋದ್ರೆ ನೀವು ಈ ಡ್ಯೂಟಿ ಮಾಡೋಕ್ಕೆ ನೀವು 2 ಸಲ ಏನಾದ್ರು ಸರ್ವಿಸ್ ಮಾಡಿಸ್ಲೇಬೇಕಾಗುತ್ತೆ. ಅಂದರೆ ಏನಕ್ಕೆ ಅಂದರೆ ಒಂದು 15 ದಿವಸಕ್ಕೆ ನಿಮಗೆ 3,000 ಕಿಲೋಮೀಟರ್ ರನ್ ಆಗಿಬಿಟ್ಟಿರುತ್ತೆ. ಟೋಟಲಾಗಿ ಒಂದು ತಿಂಗಳಲ್ಲಿ 6,000 ಹತ್ತತ್ರ ಕಿಲೋಮೀಟರ್ ರನ್ ಆಗುತ್ತೆ. ಮೈನಸ್ ಅದನ್ನು ಮಾಡಿದೆ. ಅದಾದ್ಮೇಲೆ ಊಟ ತಿಂಡಿ ಅಂದರೆ ಏನಿಲ್ಲ ಅಂದರೂ ಒಂದು ಅರೌಂಡು 150 ರೂಪೀಸ್ ಅಂದ್ಕೊಳ್ಳಿ. ಅಂದರೆ ಜಾಸ್ತಿನೂ ಆಗಿದೆ, ಕಮ್ಮಿನೂ ಆಗಿದೆ. ಒಂದೊಂದ್ಸತಿ 10 ರೂಪಾಯಿ 20 ರೂಪಾಯಿ ಕಮ್ಮಿನೂ ಆಗಿದೆ, ಒಂದೊಂದ್ಸತಿ 150 ರೂಪಾಯಿಗಿಂತ ಜಾಸ್ತಿ ಇದೆ. ಅಂದರೆ ನಾವು ಹೋಗಿರೋ ಹತ್ರ ಒಂದೇ ಪ್ರೈಸ್ ಇರೋಲ್ಲ, ಒಂದೊಂದು ಹೋಟೆಲಲ್ಲಿ ಒಂದೊಂದು ಚಾರ್ಜ್ ಮಾಡ್ತಾರೆ. ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ಬಿಡ್ತೀನಿ ತಡ್ರಿ. ಅಷ್ಟು ಅದಕ್ಕೆ ನಾನು ಆವರೇಜಾಗಿ ತೊಗೊಂಡಿದ್ದೀನಿ 150 ರೂಪಾಯಿ ಆವರೇಜಾಗಿ. ಒಂದು ಟಿಫನ್ 50, ಊಟ 50, ಡಿನ್ನರ್ 50 ಅನ್ನೋ ಆ ಲೆಕ್ಕದಲ್ಲಿ ತೊಗೊಂಡಿನಿ. ನೀವು ನಿಮ್ಮ ಕೆಪಾಸಿಟಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದೇ 4,500 ಆಗಿದೆ. ಅದಾದಮೇಲಿಂದ ಈಗ ಮೇಯ್ನ್ ತೆಗಿಬೇಕಾಗಿರೋದೆ ಪೆಟ್ರೋಲ್ಗೆ ಎಷ್ಟಾಗಿದೆ ಅಂತ ಹೇಳ್ತೀನಿ ತಡೀರಿ. ಆಲ್ಬಮ್ಗೆ ಹೋಗ್ತೀನಿ. ಆಲ್ಬಮ್ ಮುಗಿಸ್ಕೊಬಿಟ್ಟು ನೋಡ್ತೀನಿ. ಅಂದರೆ ಎಷ್ಟು ಹೋಗಿದೆ ಗೊತ್ತಾ, ಗಾಡಿ ಕಿಲೋಮೀಟರ್ ಬಂದು 4,594 ಓಡಿದೆ. ಅಂದರೆ ಹತ್ತತ್ರ 4,600 ಕಿಲೋಮೀಟರ್ ಗಾಡಿ ರನ್ ಆಗಿದೆ. 4,600 ಕಿಲೋಮೀಟರ್ಗೆ ಎಷ್ಟಾಗುತ್ತೆ ಅಂದರೆ 4,000ಕ್ಕೆ 10,000 ಪೆಟ್ರೋಲ್ ಆಗುತ್ತೆ. ಅದಾದಮೇಲೆ 500 ಅರೌಂಡ್ 12,000 ಅಂದ್ಕೊಳ್ಳಿ ಪೆಟ್ರೋಲಿಗೆ. ಹೆಚ್ಚು ಕಮ್ಮಿ ಆಗೈತೆ. ಮೈನಸ್ 12,000 ಟೋಟಲಾಗಿ 12,000 ಆಯಿತು.
ಅಂದರೆ ಇಷ್ಟೆಲ್ಲ ಖರ್ಚು ತೆಗ್ದು ನನಗೆ ಉಳಿದಂಥ ಅಮೌಂಟ್ ಎಷ್ಟು ಗೊತ್ತಾ? ಎಷ್ಟಿರ್ಬೋದು ಗೆಸ್ ಮಾಡಿ? 20,000. ಅಂದರೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ರು ನಮಗೆ ಸಿಗೋ ಅಂಥ ಅಮೌಂಟು 20,000. ಅಂದರೆ ನಿಮಗೆ ನೋಡೋಕೆ ಏನು ಅನಿಸುತ್ತೆ, ಇಷ್ಟೊಂದು ದುಡಿತಾ ಇದ್ದಾರೆ, ಹೆಂಗೆ ಮಾಡ್ತಾಯಿದ್ದಾರೆ ಹಂಗೆ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಬಟ್ ನನಗೆ ಕರೆಕ್ಟಾಗಿ ಉಳಿದಿರೋ ಅಂಥ ಅಮೌಂಟು 20,000. 20,000ಅಲ್ಲಿ ಇಷ್ಟೆಲ್ಲ ಮಾಡಬೇಕು ಅಂದರೆ 20,000ಅಲ್ಲಿ ಒಂದು ಮೈಕ್ ಕೂಡ ತೊಗೊಂಡಿದ್ದೀನಿ ನೋಡಿ, ಇಲ್ಲ ಹಾಕೊಂಡಿದ್ದೀನಿ ಗ್ರೇನರು. ಇದಕ್ಕೊಂದು 2,500 ಆಯಿತು. ಹತ್ತತ್ರ ಒಂದು 20,000 ಅಂದ್ಕೊಳ್ಳಿ. ಇದೆಲ್ಲ ನಾನು ಪರ್ಸ್ನಲಾಗಿ ತೊಗೊಂಡಿರೋದಲ್ವಾ, ಇದು ನನ್ನ ಪರ್ಸ್ನಲ್ ಯೂಸ್ಗೆ. ಬಟ್ ನೀವೇನಾದ್ರು ಕರೆಕ್ಟಾಗಿ ಏನಾದ್ರು ಮಾಡಿದ್ರೆ ಇನ್ನೂ ಜಾಸ್ತಿನೂ ಅರ್ನ್ ಮಾಡ್ಬೋದು, ಇಲ್ಲ ಆಟಾಡ್ಕೊಂಡು ಮಾಡ್ತೀನಿ ಅಂದರೆ ಇನ್ನೂ ಕಮ್ಮಿನೂ ಅರ್ನ್ ಮಾಡ್ಬೋದು. ಅಂದರೆ ಫಸ್ಟ್ 2 ವೀಕಲ್ಲಿ ಇತ್ತಲ್ಲ ಅರ್ನಿಂಗು, ಆ ಥರ ಏನಾದ್ರು ಅರ್ನಿಂಗ್ ಇದ್ದಿದ್ರೆ ಏನಿಲ್ಲ ಅಂದರೆ ಇನ್ನೂ ಒಂದು 10,000 ಆ್ಯಡ್ ಆಗೋದು. ಏನಾದ್ರು ಗಾಡಿನೂ ಕೂಡ ಪ್ರಾಬ್ಲಮ್ ಕೊಡೋಲ್ಲ. ಏನಾದ್ರು ಕರೆಕ್ಟಾಗಿ ನಾನು ಒಂದು ತಿಂಗಳು ಮಾಡ್ತೀನಿ ಅಂದರೆ ನೀವು ಕರೆಕ್ಟಾಗಿ 30,000 ಉಳಿಸ್ಬೋದು ಅಷ್ಟೇ ಅಪ್ಪ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ನಾನೇ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಒಂದು 30,000 ನೀವು ಸೇವ್ ಮಾಡ್ಬೋದು. ನೀವೇನಾದ್ರು ಸ್ವಿಗ್ಗಿನಾರು ಮಾಡಿ, ಝೊಮ್ಯಾಟೋನ ಮಾಡಲಿ, ಬಟ್ ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಸುಮ್ಮನೆ ಕೂತಿದ್ರೆ ಯಾರೋ ದುಡ್ಡು ಕೊಡೋಲ್ಲ. ಅಂದರೆ ತುಂಬ ಕಷ್ಟ ಇದೆ, ಹೆವಿ ಕಷ್ಟ ಇದೆ ಗುರು. ನನಗಂತೂ ಯಾವಾಗ ಊರಿಗೆ ಬಂದು ತಲುಪ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ, ಅಷ್ಟು ಕಷ್ಟ ಇತ್ತು. 20,000 ನನಗೆ ಸೇವಿಂಗ್ ಆಗಿದೆ ಈ ಮಂತಲ್ಲಿ. ಕರೆಕ್ಟಾಗಿ ಸ್ವಿಗ್ಗಿ ಝೊಮ್ಯಾಟೊ ಮಾಡಿ ನಾನು ಸೇವ್ ಮಾಡಿರೋದು 20,000. ಅಂದರೆ ನಿಮ್ಮದು ಇಷ್ಟೇ ಆಗೋದು. ಹತ್ತತ್ರ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ, ಅಂದರೆ ಒಂದು ದಿನದ ಅರ್ನಿಂಗ್ ನೋಡ್ಬಿಟ್ಟು ಪ್ರತಿದಿನವೂ ಹಿಂಗೆ ಆಗಿರುತ್ತೆ, ಪ್ರತಿದಿನವೂ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ನಾನು ಒಂದು ದಿನದ ಅರ್ನಿಂಗ್ ನೋಡ್ಬಿಟ್ಟು, ಅಂದರೆ ಸಂಡೇ ಒಂದು ದಿನ 2,500 ಆಗಿರುತ್ತೆ, ಒಂದೊಂದು ಸತಿ 3,500 ತಗೊಂಡು ಮಾಡಿದ್ದೀನಿ. ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನು ಅಂದ್ಕೊಂಡ್ಬಿಡ್ತಾರೆ, 90,000 ಆಗುತ್ತೆ, 60,000 ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಯಾವುದೂ ಆಗಲ್ಲ ಗುರು, ಅದೆಲ್ಲ ಸುಳ್ಳು. ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ನಿಮಗೆ ತಿಂಗಳಿಗೆ ಉಳಿಯೋದು ಓನ್ಲಿ 20,000 ಅಷ್ಟೇ. ನಾನು ಮಾಡಿರೋದು 20,000 ಉಳಿದಿದೆ. ನೀವು ಇನ್ನೂ ಹೆಚ್ಚು ಮಾಡ್ಬೋದು, ಕಮ್ಮಿನೂ ಮಾಡ್ಬೋದು, ಅದು ಹೇಳಕ್ಕೆ ಬರೋದೇ ಇಲ್ಲ. ಅಂದರೆ ಏನಾರು ಆಫರ್ಸು ಹಬ್ಬ ಎಲ್ಲ ಇದ್ದರೆ ಈ ಥರ ತುಂಬ ಚೆನ್ನಾಗಿ ಆಗ್ತಾವೆ ಅರ್ನಿಂಗ್ಸು. ಅಕಸ್ಮಾತ್ ಏನೂ ಇಲ್ಲ, ಫುಲ್ಲು ಪ್ಲೈನ್ ಆಗಿದ್ರೆ ಅರ್ನಿಂಗೇ ಆಗಲ್ಲ ಗುರು. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಫಸ್ಟ್ ಸೆಕೆಂಡ್ 2 ವೀಕ್ ಇದ್ವಲ್ಲ, ಆ ವೀಕ್ ಥರ ಏನಾದ್ರು ನನಗೆ ಅರ್ನಿಂಗ್ ಆಗಿದ್ರೆ ತುಂಬ ಚೆನ್ನಾಗಿತ್ತು, ತುಂಬ ಜಾಸ್ತಿ ಆಗೋದು. ಅಂದರೆ ಜೊತೆ ಗಾಡಿ ಬೇರೆ ಪ್ರಾಬ್ಲಮ್ ಆಯಿತು. ಅವೆಲ್ಲ ಏನು ಮಾಡೋಕ್ಕಲ್ಲ, ಅಂದರೆ ಸಿಚುವೇಶನ್ ಹೇಳಿ ಕೇಳಿ ಬರಲ್ಲ. ನೋಡಿ, ನೀವೇನಾದ್ರು ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತೀನಿ ಅಂದರೆ ನಿಮ್ಮ ಕೈಲಿ ಉಳ್ಸೋಕ್ಕಾಗೋದು ಇಷ್ಟೇ. ಅದು ಏನಕ್ಕೂ ಬೇರೆ ಏನಕ್ಕೂ ತೆಗಿದಲೇ ನೀವು ಮಾಡಿದ್ರೆ 20,000. ಅಂದರೆ ಅಕಸ್ಮಾತ್ ಎಕ್ಸ್ಟ್ರಾ ಖರ್ಚುಗಳು ಇನ್ನೂ ಅದೆಲ್ಲ ಮಾಡಿದ್ರೆ ಇನ್ನೂ ನಿಮ್ಗೆ ಇನ್ನೂ ಒಂದು 5,000 ಕಮ್ಮಿ ಆಗುತ್ತೆ. ಇಷ್ಟೇ ಗಾಯ್ಸ್ ಉಳಿಯೋದು ಡೆಲಿವರಿ ಜಾಬ್ಗಳು ಅಷ್ಟೇ. ತುಂಬ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, 30,000 ದುಡಿಬೋದು, 40,000 ದುಡಿಬೋದು, 50,000 ದುಡಿಬೋದು ಅಂತ ಅಂದ್ಕೊಳ್ತಾರೆ. ಬಟ್ ಮ್ಯಾಕ್ಸಿಮಮ್ ಅಂದರೆ ಒಂದು 25ರಿಂದ 30 ರೀಚ್ ಮಾಡ್ಬೋದು. ಬಟ್ ಈಸಿಯಾಗಿ ಅದನ್ನು ರೀಚ್ ಮಾಡೋಕ್ಕಲ್ಲ. ಅಂದರೆ ಯಾಕಂದರೆ ಸಖತ್ ಕಷ್ಟ ಇದೆ. ನೋಡೋರಲ್ಲ, ಇಷ್ಟೇ ಟೋಟಲ್ ಆಗಿ ಇಷ್ಟು ನಾನು ಸೇವ್ ಮಾಡಿ, ನನ್ನ ಚಾಲೆಂಜಲ್ಲಿ ಸೇವ್ ಮಾಡಿದ ಅಮೌಂಟ್ ಬಂದು ಇಷ್ಟೇ. ಅಂದರೆ ದುಡಿಯೋಕೆ ಮಾತ್ರ 45,000 ಕಾಣಿಸ್ತಾ ಇದೆ ಅಲ್ಲಿ. ಬಟ್ ಖರ್ಚೆ ನೋಡಿ ಎಷ್ಟಿದೆ, ಅರ್ಧಕ್ಕಿಂತ ಜಾಸ್ತಿ ಖರ್ಚಿದೆ ಅಲ್ಲಿ. ಎಷ್ಟೊಂದು ಜನ ಖರ್ಚು ಏನೂ ಲೆಕ್ಕ ಹಾಕಲ್ಲ, ಫಸ್ಟ್ ಬರೀ ಅರ್ನಿಂಗ್ ಎಷ್ಟು ಬಂದಿದೆ ಅನ್ನೋದು ಮಾತ್ರ ಲೆಕ್ಕ ಹಾಕ್ತಾರೆ ಅಷ್ಟೇ. ನೋಡಿ ಎಷ್ಟು ಖರ್ಚಿದೆ, ಅರ್ನ್ ಮಾಡಿರೋದ್ರಲ್ಲಿ ಆಲ್ಮೋಸ್ಟ್ 50%ಗಿಂತ ಜಾಸ್ತಿ ಖರ್ಚೆ ಹೋಗಿದೆ. ಅಂದರೆ ಬೈಕ್ ನಿಮ್ದು ಏನಾದ್ರು ಬೇರೆ ಆದರೆ ಅದರಲ್ಲಿ ಒಂದು ಸ್ವಲ್ಪ ಅಮೌಂಟ್ ಉಳಿಯುತ್ತೆ. ಬಟ್ ನನ್ನ ಬೈಕಲ್ಲಿ ಅಷ್ಟು ಅಮೌಂಟ್ ಉಳಿಯೋಲ್ಲ, ಏನಕ್ಕೆ 40 ಅಷ್ಟೇ ಮೈಲೇಜ್ ಕೊಡೋದು. ತುಂಬ ಎಳೆಯೋದು ಬೇಡ. ಇಷ್ಟೇ ಇವತ್ತಿನ ವಿಡಿಯೋ. ಹೊಸ್ದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿಬಿಡ್ರಿ. ತುಂಬ ಕಷ್ಟಪಟ್ಟಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ, ಹಂಗೆ ಹೋಗ್ಬಿಡಿ.